ಹೆಲೋ ಗೈಸ್, ವೆಲ್ಕಮ್ ಟು ಮೂವಿ ಮಿಸ್ಟೇಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರ್ಕ್ ಮೂವಿ ಮಿಸ್ಟೇಕ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಈ ಒಂದು ವಿಡಿಯೋನ ಶೂಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಯಾಕಂದರೆ 2 ಗಂಟೆ ಇರೋ ಸಿನಿಮಾನ ಅದನ್ನು ಫ್ರೇಮ್ ಬೈ ಫ್ರೇಮ್ ನೋಡಿ ಅದನ್ನು ಕಟ್ ಮಾಡಿ ಎಡಿಟ್ ಮಾಡಿ ಶೂಟ್ ಮಾಡೋದು ಅದು ಸುಲಭದ ಮಾತಲ್ಲ. ಸೊ ಈ ಒಂದು ಎಫರ್ಟ್ಗಾಗಿ ಜಸ್ಟ್ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಮೊದಲೇ ಹೇಳ್ಬಿಡ್ತೀನಿ, ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಿನಿಮಾದಲ್ಲಿರುವಂಥ ಪಾತ್ರಗಳ ಮೇಲೆ ಮಾತ್ರ ನಾನು ಕೆಲವಷ್ಟು ಮಾತನಾಡಿರ್ತೀನಿ. ಅದನ್ನು ಬಿಟ್ಟು ಯಾವುದೇ ಹೀರೋಗಾಗಲಿ ಅದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಆ್ಯಕ್ಟರ್ಗಳಿಗಾಗಲಿ ಯಾವುದೇ ರೀತಿ ನಾನು ಹೇಳಿರಲ್ಲ, ಓಕೆನಾ? ಸೊ ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಮಾಡಿರೋ ವಿಡಿಯೋ ಆಗಿರುತ್ತೆ. ನೋಡಿ ಎಂಜಾಯ್ ಮಾಡಿ. ಸೊ ಬನ್ನಿ ಗೈಸ್, ಇವಾಗ ಮೊದಲನೇ ಮಿಸ್ಟೇಕ್ ಕಡೆ ಹೋಗೋಣ. ಈ ಸೀನಲ್ಲಿ ರೌಡಿ ಬಂದ್ಬಿಟ್ಟು ಮಾರ್ಕ್ ಮೇಲೆ ನೀರು ಹಾಕ್ತಾನೆ. ಬಟ್ ಅದೇ ಸೀನಲ್ಲಿ ಕಟ್ ಮಾಡಿದರೆ ಮಾರ್ಕ್ ಬಾಯಿಂದ ನೀರು ಬರುತ್ತೆ. ಅಲ್ಲ ಗುರು, ಅವನ ಮೇಲೆ ಹಾಕಿರೋದು ನೀರು, ಬಟ್ ಬಾಯಿಂದ ಹೆಂಗೆ ಬಂತು ನೀರು? ನನಗಂತೂ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ಕಣ್ಣಲ್ಲಿ ನೀವು ಏನೇನು ನೋಡ್ಬೇಕೋ ಕಾಣೆ. ಈ ಸೀನಲ್ಲಿ ಒಂದು ಸಾಂಗ್ ಸ್ಟಾರ್ಟ್ ಆಗುತ್ತೆ. ಸಾಂಗ್ ಮಾತ್ರ ಚಿಂದಿ ಆಗಿದೆ. ಆದರೆ ಯಾವ ಪೊಲೀಸ್ ಗುರು ರೌಡಿಗಳ ಜೊತೆ ಪೊಲೀಸ್ ಸ್ಟೇಷನಲ್ಲೇ ಡ್ಯಾನ್ಸ್ ಮಾಡ್ತಾನೆ? ನಾನಂತರೂ ಎಲ್ಲೂ ನೋಡಿಲ್ಲ. ನೀವೇನಾದರೂ ಎಲ್ಲಾದರೂ ನೋಡಿದರೆ ಕಾಮೆಂಟಲ್ಲಿ ತಿಳಿಸಿ. ಕಾಮೆಂಟ್ ಬಾಕ್ಸ್ ನಿಮ್ಮದೇ. ಈ ಸೀನಲ್ಲಿ ಕ್ಲಿಯರ್ ಗೊತ್ತಾಗ್ತಾ ಇದೆ ಮಾರ್ಕು ಹೊರಗಡೆ ಇದ್ದಾನಂತ. ಬಟ್ ಅದೇ ಸೀನಲ್ಲಿ ಕಟ್ ಮಾಡಿದರೆ ನೆಕ್ಸ್ಟ್ ಅವನು ಒಳಗಡೆ ಇರ್ತಾನೆ. ಅಲ್ಲ ಗುರು, ಅದು ಹೆಂಗೆ ಒಳಗೆ ಬಂದ? ನನಗಂತೂ ಗೊತ್ತಿಲ್ಲ. ಈ ಸೀನ್ ನೋಡಿ, ಈ ಒಂದು ಸೀನಲ್ಲಿ ಹುಡುಗ ಫ್ರೀ ಫೈರ್ ಆಡ್ತಾ ಇದ್ದಾನೆ. ಆದರೆ ಅದೇ ಸೀನಲ್ಲಿ ಬ್ಯಾಕ್ಗ್ರೌಂಡಲ್ಲಿ BGMI ಬರುವಂಥ ಮ್ಯೂಸಿಕ್ ಬರ್ತಾ ಇದೆ. ಅಲ್ಲ ಗುರು, ಅದು ಹೆಂಗೆ? ನೋ ಕಾಮೆಂಟ್ಸ್. ಇಲ್ಲ ಸರ್. ಈ ಸೀನಲ್ಲಿ ಮಾರ್ಕ್ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ರೌಡಿಗಳು ತುಂಬಾ ಜನ ಇರ್ತಾರೆ, ಮಾರ್ಕ್ ಇರೋದು ಒಬ್ಬನೇ. ಬಟ್ ಆದರೂ ಕೂಡ ಯಾರು ಸಹ ಅವನ ಟಚ್ ಮಾಡೋದಕ್ಕೆ ಸಹ ಆಗಲ್ಲ. ಎಲ್ಲರೂ ಒಬ್ಬೊಬ್ಬರಾಗೆ ಬರ್ತಾರೆ, ಹೊಡ್ಸ್ಕೊಳ್ತಾರೆ, ಹೋಗ್ತಾರೆ. ಒಬ್ಬೊಬ್ಬರಾಗೆ ಬರ್ತಾರೆ, ಹೊಡ್ಸ್ಕೊಳ್ತಾರೆ, ಹೋಗ್ತಾರೆ. ಅಲ್ಲ ಗುರು, ಇದು ಹೆಂಗೆ? ನನಗಂತೂ ಗೊತ್ತಿಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಈ ಸೀನಲ್ಲಿ ಮಾರ್ಕು ರೌಡಿ ಕುತ್ತಿಗೆಗೆ ಹಗ್ಗ ಹಾಕಿ ಒಂದು ಬ್ರಿಡ್ಜ್ ಮೇಲೆ ಹಿಡ್ಕೊಂಡು ನಿಂತಿರ್ತಾನೆ. ಅಲ್ಲ ಗುರು, ನೀವೇ ಹೇಳಿ, ಯಾರಾದರೂ ಕುತ್ತಿಗೆಗೆ ಹಗ್ಗ ಹಾಕಿ ನೇತ್ ಹಾಕಿದ್ರೆ ಅವರು ಬದುಕ್ತಾರ? ಅಲ್ಲ ಗುರು, ಇವನು ಇನ್ನೂ ಬದುಕಿದ್ದಾನೆ. ಅದು ಹೆಂಗೆ? ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಈ ಸೀನ್ ನೋಡಿ, ಈ ಒಂದು ಸೀನಲ್ಲಿ ಮಾರ್ಕ್ ಹಿಂದ್ಗಡೆ ಯಾರೊಬ್ರು ಇಲ್ಲ. ಅದೇ ಹಿಂದಿನ ಸೀನಲ್ಲಿ ಎಷ್ಟು ಕೊಂದ ರೌಡಿಗಳಿಗೆ ಹೊಡೆದಿರ್ತಾನೆ. ಬಟ್ ನೆಕ್ಸ್ಟ್ ಸೀನಲ್ಲಿ ಆ ರೌಡಿಗಳೇ ಇಲ್ಲ. ಅಲ್ಲ ಗುರು, ಆ ಎಲ್ಲ ರೌಡಿಗಳು ಎಲ್ಲಿ ಹೋದ್ರು? ನನಗಂತೂ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ತಿಳಿಸಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಒಂದು ಸೀನಲ್ಲಿ ಪೊಲೀಸರು ಎದೆಗೆ, ಕೈಗೆ, ಕಾಲಿಗೆ 4 ಗುಂಡನ್ನ ಹೊಡಿತಾರೆ. ಬಟ್ ಆದರೂ ಸಹ ಅವನು ಇನ್ನೂ ಬದುಕೇ ಇದ್ದಾನೆ. ಅಲ್ಲ ಗುರು, ಇದು ಹೆಂಗೆ? ಅವನು ಹೆಂಗೆ ಬದುಕಿದ? ನನಗಂತೂ ಗೊತ್ತಿಲ್ಲ. ಈ ಒಂದು ಸೀನಲ್ಲಿ ಕಾರ್ ಹಿಂದೆ ರೌಡಿಗಳಿದ್ದಾರೆ. ಅದೇ ಸೀನ್ ಕಟ್ ಮಾಡಿದ್ರೆ ಯಾರೊಬ್ರು ಇಲ್ಲ. ಅಲ್ಲ ಗುರು, ಅವರೆಲ್ಲ ಎಲ್ಲಿ ಹೋದ್ರು? ನನಗಂತೂ ಗೊತ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಸೀನಲ್ಲಿ ರೌಡಿಗಳೆಲ್ಲ ಓಡಿ ಹೋದ್ರಂತ ತೋರಿಸಿದ್ದಾರೆ. ಅದೇ ಸೀನ್ ಕಟ್ ಮಾಡಿದ್ರೆ ಸುತ್ತಕ್ಕೂ ತುಂಬಾ ರೌಡಿಗಳು ತುಂಬಿದ್ದಾರೆ. ಅಲ್ಲ ಗುರು, ಅಷ್ಟೊಂದು ರೌಡಿಗಳು ಎಲ್ಲಿಂದ ಬಂದ್ರು, ಹೆಂಗ್ ಬಂದ್ರು? ನನಗಂತೂ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಸೊ ಗೈಸ್, ಇದಾಗಿತ್ತು ಮಾರ್ಕ್ ಮೂವಿಯಲ್ಲಿ ಇರುವಂಥ ಮಿಸ್ಟೇಕ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ಮುಂದೆ ಯಾವ ಒಂದು ಸಿನಿಮಾದ ಮಿಸ್ಟೇಕ್ನ ಕಂಡು ಹಿಡಿದು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಬೇಕಂತ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಸಿಗೋಣ ಮತ್ತೆ ಮುಂದಿನದಲ್ಲಿ. ಥ್ಯಾಂಕ್ ಯು ಸೊ ಮಚ್.